ಮುಡಾ ಕೇಸ್ನಲ್ಲಿ ಸಿಎಂಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ. ಈ ಸಂಬಂಧ ನಿನ್ನೆ ಮೈಸೂರು ಲೋಕಾಯುಕ್ತ ಪೊಲೀಸರು ಜನಪ್ರತಿನಿಧಿಗಳ ಕೋರ್ಟ್ಗೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದಾರೆ. ಸುಮಾರು 11,000 ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಒಟ್ಟು 4 ಬ್ಯಾಗ್ನಲ್ಲಿ ತಂದಿದ್ದಂತಹ ವರದಿಯನ್ನ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಮುಂದೆ ಸಲ್ಲಿಕೆ ಮಾಡಲಾಗಿದೆ. ಮುಡಾ ಹಗರಣ ಪ್ರಕರಣದಲ್ಲಿ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ. ಆದರೆ ಇಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸಿಎಂ ಪತ್ನಿ ಪಾರ್ವತಿ, ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ಗೆ ವಿಚಾರಣೆಗೆ ಬರಲು ಇಡಿ ನೋಟಿಸ್ ಕೊಟ್ಟಿತ್ತು. ಮುಡಾ ಪ್ರಕರಣದಲ್ಲಿ ಇಡಿ ಸಮನ್ಸ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು. ನಿನ್ನೆ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಈ ಅರ್ಜಿ ವಿಚಾರಣೆ ನಡೆಯಿತು. ಸಿಎಂ ಪತ್ನಿ ಪರ ಸಂದೇಶ್ ಚೌಟ, ಸಚಿವ ಭೈರತಿ ಸುರೇಶ್ ಪರ ಸಿವಿ ನಾಗೇಶ್, ಇಡಿ ಅಧಿಕಾರಿಗಳ ಪರ ಅರವಿಂದ್ ಕಾಮತ್ ವಾದ ಪ್ರತಿವಾದ ಮಾಡಿದ್ರು. 2 ಕಡೆಯ ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ. ಮುಡಾ ಕೇಸ್ನಲ್ಲಿ ಸಿಎಂಗೆ ಕ್ಲೀನ್ ಚಿಟ್ ವಿಚಾರದ ಬಗ್ಗೆ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿ, ನಾನು ಆರಂಭದಲ್ಲೇ ಹೇಳಿದ್ದೆ, ಇದು ರಾಜಕೀಯ ಪ್ರೇರಿತ ಅಂತ. ಸಿಎಂ ಇಂತಹದ್ದೇ ಜಾಗ ಕೊಡಿ ಅಂತ ಹೇಳಿಲ್ಲ. ಪ್ರಕರಣದ ಬಗ್ಗೆ ಲೋಕಾಯುಕ್ತ ತನಿಖೆ ಮಾಡಿದೆ. ಲೋಕಾಯುಕ್ತ ಮೇಲೆ ಯಾರೂ ಪ್ರಭಾವ ಬೀರಿಲ್ಲ ಅಂತ ಹೇಳಿದ್ರು. ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯಿಸಿ, ಯಾವುದೇ ದಾಖಲೆಗಳೂ ಇಲ್ಲ, ಅದಕ್ಕೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿರೋದು. ಸಿಎಂ ಮೇಲೆ ಯಾವ ಕಳಂಕವೂ ಇಲ್ಲ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವನ್ನ ಶಾಸಕ ಪ್ರದೀಪ್ ಈಶ್ವರ್, ಜಿಟಿ ದೇವೇಗೌಡ ಕೂಡ ಮಾತನಾಡಿದ್ದಾರೆ. ನೋಡಪ್ಪ, ನಾನು ಪ್ರಾರಂಭದಲ್ಲೇ ಅವರು ಪಾದಯಾತ್ರೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದಾಗ BJP ಜನತಾದಳದವರು ಆವತ್ತೇ ನಾನು ಏನು ಹೇಳಬೇಕು ಎಲ್ಲ ಹೇಳಿದ್ದೇನೆ. ಇದು ರಾಜಕೀಯ ಪ್ರೇರಿತ ಅಂತ. ಅವ್ರದ್ದು ಯಾವುದೂ ಸಿಗ್ನೇಚರ್ ಇಲ್ಲದೆ ಹೋದಾಗ, ಅವ್ರಿಗೆ ಯಾವುದೂ ಸಂಬಂಧ ಇಲ್ಲದೆ ಹೋದಾಗ, ಅವ್ರು ಪ್ರಾಪರ್ಟಿಗೆ ಕಳ್ಕೊಂಡವರು ಕ್ಲೈಮ್ ಕೇಳ್ತಾರೆ. ಕ್ಲೈಮ್ ಕೇಳೋದು ನೀವು ಕೇಳ್ತೀರಾ, ನಾನು ಕೇಳ್ತೀರಿ, ಇನ್ನೊಬ್ರು ಕೇಳ್ತಾರೆ. ಅವ್ರು ಕ್ಲೈಮ್ ಕೇಳಿದ್ದಾರೆ, ಅವ್ರು ಕೊಟ್ಟಿದ್ದಾರೆ. ಇಂಥದೇ ಜಾಗದಲ್ಲಿ ಕೊಡಬೇಕು ಅಂತೆಲ್ಲರೂ ಇದೆಯಾ? ಆದರೂ ಅವರು ಒಂದು ರಾಜಕೀಯ ಇದ್ದ ದೃಷ್ಟಿಯಿಂದ ಆಯ್ತಪ್ಪ ಬೇಡ ಅಂದ್ಬಿಟ್ಟು ಅವರು ವಾಪಸ್ ಸರೆಂಡರ್ ಮಾಡಿದ್ದಾರೆ. ಸೊ ಯಾವುದಾದ್ರು ಏನಾದ್ರು ಒಂದು ಕೇಸ್ ಆಗಬೇಕಾದ್ರೆ ಏನಾದ್ರು ಎವಿಡೆನ್ಸ್ಗಳಿರಬೇಕು. ಏನು ಎವಿಡೆನ್ಸು? ಯಾವ ಎವಿಡೆನ್ಸು ಇಲ್ಲ ಇಲ್ಲಿ. ಸೊ ಲೋಕಾಯುಕ್ತ ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಏನಾದ್ರು ಅವ್ರು ಫೈಟ್ ಮಾಡ್ಕೊಳ್ಳಿ. ಇದು ನಮಗೆ ಗೊತ್ತಿರೋ ಸತ್ಯ, ತಪ್ಪೇನೂ ಆಗಿಲ್ಲ. ಮುಖ್ಯಮಂತ್ರಿಯವರು ಅಧಿಕಾರದಲ್ಲಿದ್ದಾಗ ಮಾಡಿಸಿಲ್ಲ. ಮುಖ್ಯಮಂತ್ರಿಯಿಂದ ಯಾವುದೇ ಪತ್ರ ಹೋಗಿಲ್ಲ. ಅವ್ರು ಯಾರಿಗೂ ರೆಕಮೆಂಡ್ ಮಾಡಿಲ್ಲ. ಯೂಶುವಲ್ ಕೋರ್ಸಲ್ಲಿ ಅವ್ರಿಗೆ ಆಸ್ತಿನ ಪರ್ಯಾಯವಾಗಿ ಕೊಡುವಂಥದ್ದು ಹಲವಾರು ಜನಕ್ಕೆ ಕೊಟ್ಟವ್ರೆ. ಅದರಂತೆ ಇವ್ರಿಗೂ ಕೊಟ್ಬಿಟ್ಟಿದ್ದಾರೆ. ಅವರು ಬೇರೆಯವ್ರಿಗೆಲ್ಲ ಕೊಟ್ಟಿರೋದನ್ನ ಇವ್ರಿಗೆ ಕೊಟ್ಟಿಲ್ಲ ಅಂದರೆ ತಪ್ಪಾಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಕೊಟ್ಟಿದ್ದಾರೆ. ಇದು ತಪ್ಪಾಗಿರೋದು BJPಯ ಸರ್ಕಾರದಲ್ಲಿ, BJPಯ ನಾಮಿನೇಟೆಡ್ ಮಾಡಿರೋ ಅಧ್ಯಕ್ಷರ ಕಾಲದಲ್ಲಿ ಆಗಿರೋದು. ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು. ಎದೆ ಮುಟ್ಕೊಂಡು ಎದೆ ತಟ್ಕೊಂಡು ಹೇಳ್ತೀನಿ, ಸಿದ್ದರಾಮಯ್ಯ ಸಾಹೇಬರು ಪ್ರಾಮಾಣಿಕರು. ಲೋಕಾಯುಕ್ತವ್ರು ಯಾಕೆ ಕ್ಲೀನ್ ಚಿಟ್ ಕೊಟ್ಟರು ಅಂದರೆ ಏನೂ ತಪ್ಪು ಮಾಡಿಲ್ಲ, ಅದಕ್ಕೆ ಕ್ಲೀನ್ ಚಿಟ್ ಕೊಟ್ಟರು. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕಂದ್ರೆ ಸಿದ್ದರಾಮಯ್ಯ ಬೆಂಬಲ ಬೇಕು ಅಂತ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಪರೋಕ್ಷವಾಗಿ ಹೇಳಿದ್ದಾರೆ. ಮೈಸೂರಿನಲ್ಲಿ ಈ ಕುರಿತು ಮಾತನಾಡಿದಂತಹ ಅವರು, 10 ಶಾಸಕರನ್ನ ಇಟ್ಕೊಂಡು ಸಿಎಂ ಆಗಲು ಸಾಧ್ಯವಿಲ್ಲ. ಆದರೆ ಡಿಕೆಶಿ ಸಿಎಂ ಆಗ್ತಾರೆ, ಆದರೆ ಯಾವಾಗ ಅಂತ ಗೊತ್ತಿಲ್ಲ. ಡಿಕೆಶಿ ಸಿಎಂ ಆಗಬೇಕಂದ್ರೆ ಸಿದ್ದರಾಮಯ್ಯ ಬೆಂಬಲ ಬೇಕೇ ಬೇಕು ಅಂತ ಹೇಳಿದ್ದಾರೆ. ಶಿವಕುಮಾರ್ ಅವರು ಒಂದು ದಿವಸ ಮುಖ್ಯಮಂತ್ರಿ ಆಯ್ತಾರೆ, ಯಾರು ತಪ್ಪಿಸೋಕ್ಕಾಗಲ್ಲ. ಹೋರಾಟ ಮಾಡಿರೋರು ಯಾವತ್ತಾಗ್ತಾರೆ, ಏನಾಗ್ತಾರೆ ಅನ್ನೋದು ಅವ್ರಿಗೆ ಯಾವತ್ತು ಬರೆದಿದೆ, ಯಾವತ್ತಾಗ್ತಾರೆ ಅನ್ನೋದು ಒಂದು ದಿವಸ CM ಆಗ್ತಾರೆ. ಯಾವತ್ತಾಗ್ತಾರೆ, ಏನಾಗ್ತಾರೆ ಗೊತ್ತಿಲ್ಲ. ಅವ್ರ ಆಸೆ ಇಟ್ಕೊಂಡೇ ಮಾಡ್ತಿರೋದು. DK ಶಿವಕುಮಾರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಇಟ್ಕೊಂಡೇ ಅವರು ಕೆಲಸ ಮಾಡ್ತಾ ಇರೋದು ಯಾವಾಗಲೂ. ಅದರಿಂದ ಸಿದ್ದರಾಮಯ್ಯನವರು ಕೂಡ DK ಮುಖ್ಯಮಂತ್ರಿ ಆಗಬೇಕಾದ್ರೆ ಸಿದ್ದರಾಮಯ್ಯನವ್ರ ಬೆಂಬಲನೂ DK ಅವ್ರಿಗೆ ಬೇಕು, DK ಅವ್ರ ಬೆಂಬಲನೂ ಸಿದ್ದರಾಮಯ್ಯವ್ರಿಗಿತ್ತು. ರಾಜ್ಯದ ಮಂತ್ರಿಗಳು ಎಲ್ಲರೂ ಸೇರೇನೆ ಇವತ್ತೆಷ್ಟು 140 ಇದ್ದಾರಾ ಈಗ? 138 ಶಾಸಕರ ಬೆಂಬಲ ಪಡೆದೇ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಎಲ್ಲರ ಬೆಂಬಲವನ್ನು ಪಡೆದು ಆಗಬೇಕೇ ಹೊರತು ಕೆಲವೇ ಜನರು ನಾವು 10 ಜನ MLA ಇದ್ದಾರೆ ಈಗ ಅದು ನಡೆಯಲ್ಲ. ಯಾಕೆ 140 ಜನ ಇರುವಾಗ ಅವ್ರು ಯಾರು ಸರ್ಕಾರನೂ
ಮುಡಾ ಹಗರಣದ ಆರೋಪಿಗಳ ಬಗ್ಗೆ ಲೋಕಾಯುಕ್ತ ಕೋರ್ಟ್ಗೆ ಕೊಟ್ಟಿರುವಂತಹ ಬಿ ರಿಪೋರ್ಟ್ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಿಡಿಕಾರಿದರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಲೋಕಾಯುಕ್ತ ಬಿ ರಿಪೋರ್ಟ್ ನಮಗೆ ಆಶ್ಚರ್ಯ ತಂದಿಲ್ಲ. ಅಪರಾಧಿ ತಪ್ಪು ಮಾಡಿದ ಮೇಲೆ ಮಾಲನ್ನ ಹಿಂದಿರುಗಿಸಿದ್ರೆ ಕ್ಲೀನ್ ಚಿಟ್ ನೀಡಿದ್ದಾರೆ. ನಮ್ಮ ಹೋರಾಟಕ್ಕೆ ಮಣಿದು 14 ನಿವೇಶನಗಳನ್ನು ಕೊಟ್ಟಿದ್ದಾರೆ. ಆರೋಪಿ ತಪ್ಪು ಮಾಡಿದ ಮೇಲೆ ಮಾಲನ್ನ ಹಿಂದಿರುಗಿಸಿದ್ರೆ ಕ್ಲೀನ್ ಚಿಟ್ ನೀಡ್ತಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ಬಸವರಾಜ ಬೊಮ್ಮಾಯಿ, ಆರ್ ಅಶೋಕ್ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪದೇ ಪದೇ ಸಿಎಂ ಹಾಗೂ ಕೆಪಿಸಿಸಿ ಕುರ್ಚಿಯ ಬಗ್ಗೆ ಮಾತನಾಡುವ ಸಚಿವ ಕೆಎನ್ ರಾಜಣ್ಣಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಾಯಿಗೆ ಬಂದಂತೆ ಮಾಧ್ಯಮಗಳ ಮುಂದೆ ಮಾತನಾಡಬೇಡಿ, ನಾವಿದ್ದೇವೆ, ಎಲ್ಲವನ್ನೂ ನೋಡಿಕೊಳ್ತೀವಿ, ಬಾಯಿ ಮುಚ್ಚಿಕೊಂಡು ತೆಪ್ಪಗಿರಿ ಎಂಬ ಸಂದೇಶವನ್ನು ರವಾನಿಸಿದ್ದಾರಂತೆ. ಮಾಗಡಿಗೆ ಹೇಮಾವತಿ ನೀರು ಕೊಡಲ್ಲ ಎಂಬ ಸಚಿವ ರಾಜಣ್ಣ ಹೇಳಿಕೆಗೆ ಶಾಸಕ ಬಾಲಕೃಷ್ಣ ತಿರುಗೇಟು ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಅವರು, ರಾಜಣ್ಣ ಬಾಯಿ ಚಪ್ಪಲಕ್ಕೆ ಮಾತನಾಡಿದ್ದಾರೆ. ನಮ್ಮ ತೆವಲು ತೀರಿಸಿಕೊಳ್ಳಲು ಈ ರೀತಿ ಹೇಳಿಕೆ ಕೊಡಬಾರದು. ತುಮಕೂರಿನಲ್ಲಿ ಹೈನುಗಾರಿಕೆ ಮಾಡುವಂತಹ ಜನ ನಮ್ಮ ಕುದುನೂರಿನಲ್ಲಿ ಹಾಲು ಮಾರಾಟ ಮಾಡ್ತಿದ್ದಾರೆ. ನಾವು ಅದನ್ನ ಏನಾದರೂ ತಡೆದು ನಿಲ್ಲಿಸಿದ್ರೆ ಹಾನಿ ಆಗೋದು ತುಮಕೂರು ರೈತರಿಗೆ. ರಾಜಣ್ಣ ಅವರು ವಿವೇಚನೆಯಿಂದ ಮಾತನಾಡಬೇಕು ಅಂತ ಹೇಳಿದ್ದಾರೆ. ತುಮಕೂರು ಹಾಲು ಉತ್ಪನ್ನ ಆಯ್ತಲ್ಲ, ಅದ್ರ ಮಾರಾಟ ಬೆಂಗಳೂರಿನಲ್ಲಿ ಅರ್ಧ ಭಾಗ, ಅದರಲ್ಲಿ ಕುದೂರಿನಲ್ಲಿ ನಮ್ಮ ತಾಲೂಕಿನಲ್ಲೇ ಮಾಡ್ತಾವ್ರೆ. ನಾವು ಅದನ್ನೇನಾರ ತಡೆದು ನಿಲ್ಸಿದ್ರೆ, ನಿಮ್ಮ ಅವಶ್ಯಕತೆ ಇಲ್ಲ, ನಿಮ್ಮ ಹಾಲಿನ ಅವಶ್ಯಕತೆ ನಮ್ಗಿಲ್ಲ ಅಂತ ತಡೆದು ನಿಲ್ಸಿದ್ರೆ ಅದರಿಂದ ಹಾನಿ ಆಗ್ತಕ್ಕಂಥದ್ದು ಯಾರಿಗೆ? ತುಮಕೂರಿನ ರೈತರಿಗೆ ಅಲ್ವಾ? ಅದನ್ನ ಮಾಡ್ಬೇಕಾ ನಾವು? ಆಯ್ತಪ್ಪ, ನಿಮ್ಮ ನೀರು ನೀವೇ ಮಡಿಕೊಳ್ಳಿ, ನಿಮ್ಮ ಹಾಲು ನೀವೇ ಮಡಿಕೊಳ್ಳಿ ಅಂತ ಹೇಳ್ಬಿಟ್ರೆ ನಾವು ಇಂಥ ಚಿಲ್ಲರೆ ಹೇಳಿಕೆಗಳನ್ನ ರಾಜಣ್ಣವ್ರು ಕೊಡಬಾರ್ದು, ಏನೋ ತೆವು ತೀರ್ಸ್ಕೊಳ್ಳೋಕ್ಕೆ ಮಾತಾಡಬಾರ್ದು ಅಂತ ಮನವಿ ಮಾಡ್ತೀವಿ, ಕೈ ಮುಗಿದು. ಮಂತ್ರಿ ಮಂಡಲದಲ್ಲಿ ಉಳಿಬೇಕು ಅಂತ ಸಂತೋಷ್ ಲಾಡ್ ನಮ್ಮನ್ನ ಬೈತಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಸಂತೋಷ್ ಲಾಡ್ ಬಾಲಿಶವಾಗಿ ಮಾತನಾಡುತ್ತಿದ್ದಾರೆ. ಅವರ ಹೇಳಿಕೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಆರೋಪವನ್ನು ಮಾಡಿದ್ರು. ಲಾಡ್ ಅವ್ರ ಬಗ್ಗೆ ನಮಗೊಂದು ಗೌರವ ಇತ್ತು. ಇಷ್ಟು ಬಾಲಿಶವಾಗಿ ಇತ್ತೀಚೆಗೆ ಅವರು ಮಾತನಾಡ್ತಾ ಇದ್ದಾರೆ. ಹಿಂಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ, ಅವರು ಹಿಂದೆನೂ ನನಗೆ ಹೇಳಿದ್ರು, ನಾನು ನಿಮ್ಮನ್ನೆಲ್ಲ ಸ್ವಲ್ಪ ಬೈಬೇಕಾಗ್ತದೆ, ಇಲ್ಲ ಅಂದ್ರೆ ನಮ್ಮ ಪಾರ್ಟಿ ಒಳಗೆ ಈಗ ಅವ್ರನ್ನ ಮೋಸ್ಟ್ಲಿ ರೀಶಫಲ್ದು ಕೆಲವು ಮಂತ್ರಿಗಳನ್ನು ಬಿಡ್ಬೇಕಂತ ಏನು ಚರ್ಚೆ ನಡೆದದ. ಮಂತ್ರಿಮಂಡಲದ ಉಳಿಬೇಕು ಅಂತ ತಿಳ್ಕೊಂಡು ನಮ್ಮನ್ನೆಲ್ಲ ಸ್ವಲ್ಪ ಬೈತಾರೆ. ಅವರು ಇರ್ಬೋದು, ನನಗೆ ಗೊತ್ತಿಲ್ಲ, ಅದಕ್ಕೆ ಅವ್ರು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದಾರೆ.